ಕಾಂಗ್ರೆಸ್ನಲ್ಲಿ ಬಗೆಹರಿದ ದಾವಣಗೆರೆ ಟಿಕೆಟ್ನ ಕಗ್ಗಂಟು. ಸಮರ್ಥ ಶಾಮನೂರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗೇನೆ ಪಟ್ಟಿಯನ್ನ ಅಫಿಷಿಯಲ್ ಆಗಿ ಪ್ರಕಟಿಸಲಿದ್ದಾರೆ ಎಐಸಿಸಿ. ಹೀಗಾಗಿ ಬೆಂಗಳೂರಿನಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ವಾಸ್ತವ್ಯ ಹೂಡಿಬಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಂದ ಬಿ ಫಾರಂ ಅನ್ನು ಪಡೆದು ಪ್ರಯಾಣವನ್ನು ಮಾಡಲಿದ್ದಾರೆ ದಾವಣಗೆರೆಗೆ ಪ್ರಯಾಣವನ್ನ ಮಾಡಬೇಕಾಗತ್ತೆ ಬಿ ಫಾರ್ಮ್ ಪಡ್ಕೊಂಡು. ಹಾಗಾಗಿ ಸದ್ಯಕ್ಕೆ ಇಲ್ಲೇ ಇದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು. ನಾಳೆ ಮತ್ತೊಮ್ಮೆ ಅಧಿಕೃತ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ನಾಳೆ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಬಿ ಫಾರ್ಮ್ ಸಿಕ್ಕಿರಲಿಲ್ಲ, ಬಟ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಟ್ ಈಗ ಬಿ ಫಾರ್ಮ್ ಸಿಗುತ್ತೆ. ಅಪಾರ ಸಂಖ್ಯೆಯಲ್ಲಿ ಶಕ್ತಿ ಪ್ರದರ್ಶನನೂ ಆಗ್ಬೇಕಲ್ವಾ? ಯಾಕಂದ್ರೆ ಒಂದು ಸ್ವಲ್ಪ ಇಲ್ಲಿ ಗೊಂದಲಗಳಿಗಿತ್ತು. ಅಲ್ಪಸಂಖ್ಯಾತರು ನಮಗೆ ಬೇಕು ಅಂತ ಕೇಳ್ತಾ ಇದ್ರು. ಸೊ ಆ ಗೊಂದಲಗಳನ್ನೆಲ್ಲ ಬಗೆಹರಿಸಿದ್ದಾರೆ. ಇದೀಗ ಶಕ್ತಿ ಪ್ರದರ್ಶನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅಪಾರ ಜನಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಕೆಗೆ ಅಂತ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಂದ ಬಿ ಫಾರ್ಮ್ ಪಡ್ಕೊಳ್ತಾರೆ. ಇವತ್ತು ಮಧ್ಯಾಹ್ನದ ಒಳಗಡೆ ಎಸಿಸಿಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ, ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ. ಅದಾದ ನಂತರ ಬಿ ಫಾರ್ಮ್ ಅನ್ನ ಪಡ್ಕೊಂಡು ದಾವಣಗೆರೆಗೆ ತೆರಳಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕಾಂಗ್ರೆಸ್ನಲ್ಲಿ ಮುಖಾಂತರವಾಗಿ ದಾವಣಗೆರೆಯಲ್ಲಿ ಏನ್ ಇತ್ತು ಅಸಮಾಧಾನನೋ ಅಥವಾ ಕಗ್ಗಂಟೋ ಅದೆಲ್ಲವನ್ನು ಬಿಡಿಸ್ಕೊಂಡು ನೀಟಾಗಿ ಶಮನ ಮಾಡಿಕೊಂಡು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಇನ್ನೇನಿದ್ರು ಎಲೆಕ್ಷನ್ ಎದುರಿಸೋದು, ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು, ಈ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಯನ್ನು ಮಾಡಲಿದ್ದಾರೆ. ಮೊದಲಿಗೆ ಒಂಚೂರು ಗೊಂದಲ ಇತ್ತು. ಕಾಂಗ್ರೆಸ್ನ ನಾಯಕರುಗಳೆಲ್ಲ ಸೇರ್ಕೊಂಡು ಜಮೀರ್ ಅಹಮದ್ ಅವರು ಹೆಗಲಿಗೆ ವಹಿಸಿದ್ರು, ಅಲ್ಪಸಂಖ್ಯಾತರ ಅಸಮಾಧಾನ ಆಗದಿದ್ದಂಗೆ ನೀವು ನೋಡ್ಕೋಬೇಕು, ಸಂಧಾನ ಮಾಡಿ ಅಂತ ಎಲ್ಲ ಕೂತು ಮಾತಾಡಿ ಬಗೆಹರಿಸ್ಕೊಂಡು ಒಂದು ಕ್ಲಾರಿಟಿ ತಗೊಂಡು ಇದೀಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಿ ಫಾರ್ಮ್ ಅನ್ನು ನೀಡಲಿದ್ದಾರೆ.